ಹಾಯ್ ಹಲೋ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಟು ಶೆಟ್ಟಿ ಪ್ರಹ್ಲಾದ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಬಂದಿದ್ದೇನೆ ಮಾರ್ತಳ್ಳಿಗೆ. ನಮ್ಮ ಕಸಿನ್ ಅನುಷಾ ಐಫೋನ್ ಪರ್ಚೇಸ್ ಮಾಡಲಿಕ್ಕಿದೆ, ಫ್ರೆಂಡ್ಸ್ ಯಾರು ಫ್ರೀ ಇಲ್ಲ, ಸೊ ಬರ್ಬೋದು ಅಂತ ಕೇಳಿದಾಗ ನಾನು ಹೇಗೋ ಹೆಬ್ಬಾಳಕ್ಕೆ ಹೊರಟಿದ್ದೆ. ಸೊ ಹಾಗೆ ದಾರಿಲಿ ಮಾರ್ತಳ್ಳಿಯಿಂದ ಬಂದು ಅವಳಿಗೂ ಮೀಟ್ ಆಗಿಬಿಟ್ಟು ಐಫೋನ್ ತೊಗೊಂಡು ಸೀದಾ ಆ ಕಡೆ ಹೋಗೋಣ ಅಂದ್ಕೊಂಡೆ. ಅಣ್ಣ ಶಾಪಿಂಗ್ ಅಣ್ಣ. ಸೊ ಅನುಷಾ ಸಿಕ್ಕಿದ್ಲು, ಅನುಷಂಗಿಗೆ ಅಂತ ಮೊಬೈಲ್ ತಗೊಳ್ಳಿಕ್ಕಲ್ಲ, ಯಾವುದು ಫೋನ್ ತಗೊಳ್ಳಿಕ್ಕೆ? ಐಫೋನ್. ನೋಡಿ ಅನುಷ ಐಫೋನಿಗೆ ಅಪ್ಗ್ರೇಡ್ ಆದ್ಲಿ ಈಗ. ಸೊ ಪಾರ್ಟಿ ಉಂಟಾಯ್ತಾ? ಸಂಗೀತಕ್ಕೆ ಬಂದಿದ್ದೇವೆ. ಎಲ್ಲಿ ಸಂಗೀತ ಜ್ಯೂಸ್ ಕುಡಿಯುವ ಅಂತ ಬಂದಿದ್ದೇವೆ ಆಯ್ತಾ. ಅನುಷಾ, ಹೌ ಆರ್ ಯು ಫೀಲಿಂಗ್? ಎಂಜಾಯ್ ಅವನು feeling very happy. ಏ ಪಡ್ತೀನಿ ಸೇನೊಂದಿದ್ದ ಐಫೋನ್ ದೇತನ್ನು ಒಂಜಿ 10 ವರ್ಷದ ಬಿರ ಏನೊಂದಿ ಸೊ ಹಾಕಿ ದಾದಿ ಮಿತ್ ಬರೋಂದಿಜ್ಜಿ ಯಾವುದು ಬ್ಲ್ಯಾಕಾ? ಐಫೋನ್ 17 Pro. no 17. They always say congratulations. Work so hard, forgot how to vacation. They ain't never had the dedication. People hate and say we changing, look we made it. Yeah, we made it. They was never friends. ಸೊ ಈಗ ಮೊಬೈಲ್ ಎಲ್ಲ ತಗೊಂಡಾಯ್ತು. ಅನುಷ ಕವರ್ ಎಲ್ಲ ಹಾಕಿದ್ದು ಹಾಕಿದ್ದೆ. ಸೊ ಕವರ್ ಎಲ್ಲ ಹಾಕಿದ್ದು, ಸ್ಕ್ರೀನ್ ಗಾರ್ಡ್ ಎಲ್ಲ ಹಾಕಿದ್ದು. ಈಗ ನಾವು ಹೊರಟದ್ದಾಯ್ತು. ಅವಳು ಸೀದಾ ಪಿ ಜಿ ಹೊರಟು, ನಾನು ಸೀದಾ ಹೆಬ್ಬಾಳಕ್ಕೆ ಹೊರಟದ್ದು. ಸೊ ಸಿಗೋಣ. ಜನ ಬಂದ್ರೆ ಉಂಟಾ ನಾನು ಬಂದ್ರಿ ಅಂತೂ ಮೊಬೈಲ್ ಬರ್ತೇನೆ ಅಲ್ಲ. ಓಕೆ ಬಾಯ್. ನಾನೀಗ ಬಂದೆ ಹೆಬ್ಬಾಳಕ್ಕೆ, ಸಚಿನ ಮೀಟ್ ಆಗಲಿಕ್ಕೆ ಬಂದೆ. ಕಸಿನ್ ಹೋಗಿ ಆಯಿತು. ಸೊ ನೋಡಿ, ಸೊ ಸಚಿನ್ ಮೀಟ್ ಆಗದೆ ತುಂಬ ಟೈಮ್ ಆಯಿತು. ಅವ್ನು ಮದುವೆಗೆ ಆಮೇಲೆ ಮೀಟ್ ಆಗ್ಲಿಕ್ಕೆ ಆಗಿಲ್ಲ. ಸೊ ಹೆಬ್ಬಾಳಕ್ಕೆ ಕೂಡ ಬರದೆ ತುಂಬ ಟೈಮ್ ಆಯಿತು. ನೋಡೋಣ. ನೋಡಿ ಸಚಿನ್ ಅಂದರೆ ಇವರೇ. ಸಚಿನ್ ಇಲ್ಲಿ ಫೇಶಿಯಲ್ ಮಾಡಿಸೋಕೆ ಒಂದು ಸೆಲೂನಿಗೆ ಬಂದಿದ್ದ, ನಾನು ಕೂಡ ಅಲ್ಲಿ ಬಂದೆ. ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ಸೊ ನಾವೀಗ ಬಂದಿದ್ದೀಗ ಸಚಿನ್ ಮನೆಗೆ. ಸೊ ಇದೇ ನೋಡಿ ಸಚಿನ್ ಅಂದ್ರೆ ಇಲ್ಲಿದೆ ನೋಡಿ ನಮ್ಮ ಅಣ್ಣ ಸಚಿನ್ ಅಣ್ಣ. ಅಲ್ಲಿ ನೋಡಿ ಅವರು ಸಚಿನ್ ಅವ್ರದ್ದು ವೈಫು. ನಮಸ್ಕಾರ. ಮತ್ತೆ ಸಚಿನ, ಇವತ್ತು ಎಂತ ಸ್ಪೆಷಲ್ ನಮಗೆ? ಸ್ಪೆಷಲ್ ನೀವೇನು ಹೇಳ್ತೀರಿ ಅದು ನಮಗೆ ಗ್ರೀನ್ ಚಿಕನ್ ಅಂತ ತಿಮ್ಮಮ್ಮಂಗೆ ಹತ್ತಿತ್ತು. ಮಾಡುವ ಮಾಡುವ. ಗಂಟೆ ಈಗ 9:55 ಆಯ್ತು. ಎಷ್ಟು ಗಂಟೆ ಒಳಗಡೆ ಮಾಡಿ ಹಾಕ್ತೇವೆ? ಹೊಸು ಹತ್ತಿತ್ತು ನಂಗೆ. ಅರ್ಧ ಗಂಟೆ ಬೇಕಾ? ಹಾಂ ನೋಡುವ. ಗಂಟೆ ಈಗ 10 ಕಾಲ ಆಯ್ತು, ಅಲ್ಲ 9 ಮುಕ್ಕಾಲು ಆಯ್ತು. ಇನ್ನು ಅರ್ಧ ಗಂಟೆ ಒಳಗೆ ಮಾಡಿ ಹಾಕ್ತೆ ಅಂತ ಹೇಳಿದ. ನೋಡುವ. ನೋಡಿ, ನಾನು ಸಚಿನ್ ಮನೆ ಬಂದಾಗ ನಮ್ಮ ಸಚಿನ ಇವಾಗ ಅತಿಥಿ ಸತ್ಕಾರ ಎಲ್ಲ ಮಾಡೋದೆಲ್ಲ ಕಲ್ತಿದ್ದಾನೆ. ಸೊ ನನಗೆ ಬಂದ ಕೂಡಲೇ ಒಂದು ಲಿಂಬು ಶರ್ಬತ್ ಕೊಟ್ಟಿದ್ದಾನೆ ಆಯ್ತಾ. ಅದು ಅಲ್ಲದೆ ಬೇರೆ ಎಲ್ಲ ಕೇಳಿದೆ, ಯಾವುದು ABC, ಆ್ಯಪಲ್ ಬೀಟ್ರೂಟ್ ಕ್ಯಾರೆಟ್ ಜ್ಯೂಸ್ ಎಲ್ಲ. ಸದ್ಯಕ್ಕೆ ಈಗ ನಂಗೆ ಅಷ್ಟು ಪ್ರೋಟೀನ್ ಬೇಡ, ಇದು ಸಾಕಂತ ಹೇಳಿದೆ. ಸಚಿನ, ಥ್ಯಾಂಕ್ ಯು. ಈ ಸಂಸ್ಕಾರ ಎಲ್ಲ ಯಾವಾಗದಿಂದ? ಮದುವೆ ಆದ್ಮೇಲಿಂದನ? ನಮ್ಮ ಹುಟ್ಟಿನಿಂದ. कैसा लगा मेरा मजाक? ಅಲ್ಲ, ಹುಟ್ಟಿನಿಂದ ಮನೆಯಲ್ಲಿ ಉಂಟಂತ ಗೊತ್ತು, ಈ ಮನೆಯಲ್ಲಿ ನೋಡಿ. ಫ್ರೆಂಡ್ ಅಂದ್ರೆ ಚಪ್ಪಲ್ ಗೇಂಡೆ ಒಂದು ನಂಗೆ ಕೊಟ್ಟ. ಶೇರಿಂಗ್ ಇಸ್ ಕೇರಿಂಗ್. ಬ್ಲಿಂಕಿಟ್ಟಿಂದ ಆರ್ಡರ್ ಮಾಡಿದ್ದೇನೆ. ಸೊ ಕೆಲವು ತರಕಾರಿ ಅಂಗಡಿ ಎಲ್ಲ ಹೋಗಿ ಹುಡುಕಿದ್ವಿ, ಸಿಕ್ಲಿಲ್ಲ. ಕಡೆಗೆ ಇನ್ನು ಕಾದ್ರೆ ಆಗುದಿಲ್ಲ ಅಂತ ಹೇಳಿ ಅಣ್ಣ ಬ್ಲಿಂಕಿಟ್ ಎಲ್ಲ ಆರ್ಡರ್ ಮಾಡೋನೆ. ಉಪ್ಪು ಹಾಕುವ, ಉಪ್ಪು ಹಿಡಿಲಿ ಅಂತ ಕೋಳಿ ಸ್ವಲ್ಪ ಉಪ್ಪು ಹಾಕು. ಮ್ಯಾರಿನೇಟ್ ಮಾಡ್ತೀವಿ. ಉಪ್ಪು ಹಾಕಿದ್ರ ಮತ್ತೆ ನೋಡಿ, ಅದಕ್ಕೆ ಬೇಕಾದ ಎಲ್ಲ ಸಾಮಗ್ರಿಯಲ್ಲಿ ರೆಡಿ ಮಾಡಿ ಇಟ್ಟಿದ್ದಾನೆ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕುವ. ನೋಡಿ, ಜಿಂಜರ್ ಗಾರ್ಲಿಕ್ ಎಷ್ಟು ಹಾಕಕ್ಕೆ? ಸ್ವಲ್ಪ. ಸೊ ಈಗ ನೀವೀಗ ಹೇಳೋ ರೆಸಿಪಿನ ಯಾರಾದರೂ ಮಾಡ್ಬೋದು. ಸೊ ಎಷ್ಟು KG ಚಿಕನ್ಗೆ ಎಷ್ಟು ಅರಿಶಿನ, ಎಷ್ಟು ಉಪ್ಪು, ಎಷ್ಟು ಜಿಂಜರ್ ಗಾರ್ಲಿಕ್ ಒಂದು ಸ್ವಲ್ಪ ಹೇಳಿ. ಮೆಜರ್ಮೆಂಟ್ ಕೂಡ ಹೇಳಿದ್ರೆ ಒಳ್ಳೇದು. ಫಾಲೋ ಮಾಡೋದಂತ ಇಲ್ಲ, ಹಾ. ನಮ್ಗೆ ಯಾವ ತರ ನಮ್ಗೆ ಹೇಗೆ ಅನುಕೂಲ ಇದೆ ಹಾ. ಆ ತರ ನಾವು ಮಾಡುದು. ಸೊ ಈಗ ನಾವು ಎಷ್ಟಕ್ಕೆ ಎಷ್ಟು ಮಾಡ್ತಾ ಇದ್ದೇವೆ ಅದನ್ನ ಹೇಳಿ. ನಾವೀಗ 1.5 kg ಚಿಕನ್ ಇದೆ. ಹಾ, 2 kg ಅದ? ಅದ್ರ ಅರ್ಧ kg ಇರುತ್ತೆ. 1.5 kg ಚಿಕನ್ ಇದೆ. ಹ್ಮ್. ಅದರಲ್ಲಿ ನೋಡಿ, ಅದು ನಮ್ಮ ಸಚಿನ ಪ್ರತಿ ಸಲ ಅದನ್ನು ಫಾಲೋ ಮಾಡ್ತೇನೆ ರೂಲ್ಸ್ ಎಲ್ಲ. ಶೇಕ್ ವೆಲ್ ಬಿಫೋರ್ ಯೂಸ್ ಅಂತೆ, ಇಲ್ಲೂ ಹಾಗೆ. ಇಲ್ಲ ಅದರಲ್ಲಿ ಕಾಳು ತರ ಇರ್ತದೆ ಮೊಸರು. ಕರೆಕ್ಟ್. ಶೇಕ್ ಮಾಡಿದ್ರೆ ಕರೆಕ್ಟ್ ತಿನ್ನಾಗ್ತದೆ. ಮೊಸರು ಹಾಕಿದ್ರೆ ಚಿಕನ್ ಬೇಗ ಟೆಂಡರೈಸ್ ಆಗುತ್ತೆ. ಟೆಂಡರೈಸ್ ಅಂದ್ರೆ ಮೆದು ಆಗ್ತದೆ. ಮೆದು ಆಗ್ತದಾ?
ಟರ್ಮ್ ಎಲ್ಲ ಕೆಲವು ಯೂಸ್ ಮಾಡ್ತಾರೆ ನೋಡಿ, ಅದೆಲ್ಲ ಹೋಟೆಲ್ ಮ್ಯಾನೇಜ್ಮೆಂಟ್ ಇದೆ, ನಮಗೆಲ್ಲ ಅರ್ಥ ಆಗೋದಿಲ್ಲ. ನಾವೆಲ್ಲ ಕನ್ನಡ ಮೀಡಿಯಮಲ್ಲಿ ಓದಿದ್ದು, ಹಾಗಾಗಿ ಕೇಳೋದು ಆಯ್ತಾ. ಅವರು ನೀನು ವರ್ಕ್ ಮಾಡಿದ್ದು ದೊಡ್ಡ ಫಸ್ಟ್ ಇದು ಹೋಟೆಲ್ ಯಾವ್ದು ಹೇಳೋದು? UB ಸಿಟಿ ಹತ್ರ JW ಮೆರಿಟ್ ಅಲ್ಲಿ ಇದ್ರ ಆಯ್ತಾ, ಅಲ್ಲಿದ್ದ ಭಯಂಕರ ಹೆಡ್ ಇವರೇ. ನಾವು ಒಂದ್ಸಲ ಮೀಟ್ ಆಗ್ಲಿಕ್ಕೆ ಹೋಗಿದ್ದೆ ಇವನ್ನ. ಆಮೇಲೆ ಒಂದು ಲಿಂಬೆಹಣ್ಣು ಹಾಕುವ, ಸ್ವಲ್ಪ ತಿಕ್ಕಿ ನೋಡಿ ಹೀಗೆ ತಿಕ್ಬೇಕಾಯ್ತಾ, ಆವಾಗ ಅದ್ರದ್ದು ರಸ ಫುಲ್ಲು ಬಿಡ್ತದೆ. ಎಂತ ತೆಗಿಬೇಕು? ಬೀಜ ತೆಗಿಬೇಕು, ಇಲ್ಲಾಂದ್ರೆ ಕೈ ಬರ್ತದೆ ಅಲ್ಲ, ಗೊತ್ತಿಲ್ಲ. ಸೊ ಇವನಿಗೆ ಒಳ್ಳೆ ಒಟ್ಲಿಕ್ಕೆ ಬರ್ತದೆ, ಅದಕ್ಕೆ प्यारी समझ गई ಎಲ್ಲ ಒಟ್ಟುತ್ತಾ ಇದ್ದಾನೆ. ಕಲ್ಸಿದೆ ನಾನು ನಿಮಗೆ ಒಟ್ಲಿಕ್ಕೆ. ಆದ್ರೆ ಏನ್ ಮಾಡುದು, ಅದು ಬರ್ಲಿಲ್ಲ ಸರಿಯಾಗಿ. ಈಗ ಅಲ್ಲ, ಕಾಲೇಜ್ ಹೋಗುವಾಗ ಹೇಗೆ ಒಟ್ಟುದು ಎಲ್ಲ ಕಲ್ಸಿ ಕೊಟ್ಟಿದ್ದೆ. समझ रहे हो ना? ಎಂತ ಒಟ್ಟುದು? ಎಲ್ಲ ಇದು ಪುದೀನ, ಕೊತ್ತಂಬರಿ. ಕ್ಯಾಟ್ರಿಂಗ್ ಒಬ್ಬತ್ತಿಗೆ ಹಾ, ಕ್ಯಾಟ್ರಿಂಗ್ ಹೋಗುವ ಹೇಳಿಕೊಟ್ಟದ್ದು ಎಷ್ಟು, ಒಂದು 10 ವರ್ಷ ಆಯ್ತು. ಈಗ ನೆನಪೆಲ್ಲ ಇರ್ತದೆ. ಕ್ಯಾಟ್ರಿಂಗ್ ಹೋಗುವಾಗ ಫುಲ್ ಕ್ಯಾಟ್ರಿಂಗ್ ಹೋಗುವಾಗ ಉಂಟಲ್ಲ, ನಮ್ಗೆ ಒಂದ್ಸಲ ನೆನಪಿತ್ತಲ್ಲ, ನಾನದು ಪದೇ ಪದೇ ನೆನಪಾಗೋದು ನಮ್ಗೆ. ಕ್ಯಾಟ್ರಿಂಗ್ ಅಂತ ಬಂದಾಗ ಹಸಿಮೆಣಸು ನೀರಿದೆ ಅಲ್ಲ ಅಲ್ಲಿ ಸೌತ್ ಇಂಡಿಯನ್ ಸರ್ಕಲ್ ಅಲ್ಲಿ ಕುಂಬಳಕಾಯಿ ಹಲ್ವಾದ ಇದಕ್ಕೆ ಹೋಗಿ ಕೈ ಹಾಕಿ ಇಟ್ಕೊಂಡಿಲ್ಲ ಅವ್ನು. ನಮ್ಗೆ ಅದೇ ಲಾಸ್ಟ್ ಟೈಮ್ ನಾ ಹೇಳಿದ್ದೆ ನೋಡಿ, ಅದೇ ಹಸಿ ಮೆಣಸು. ನಮ್ಗೆ ಸ್ಟಾರ್ಟಿಂಗ್ ಎಂತ ಸಹ ಗೊತ್ತಿಲ್ಲ. ನಮ್ಮ ಒಬ್ಬ ಮ್ಯಾನೇಜರ್ ಇದ್ದ, ಅವ ಹೇಳಿದ ಹಸಿ ಮೆಣಸನ್ನ ಚಂದ ಮಾಡಿ ಕಟ್ ಮಾಡಿ ಅಂತ ಹೇಳಿದ. ನಾವು ಕೈಯಲ್ಲಿ ವಾಚಿ ಎಲ್ಲ ಕಟ್ ಮಾಡಿ, ಯಾರು ಒಂದು ನಾನು, ಇನ್ನೊಂದು ಇನ್ನೊಂದು ನವೀನ ಇದ್ದಿದ್ದ. ಯಾರಿದ್ದು? ಅರ್ಧ ಚೀಲ ಹಸಿಮೆಣಸು, ಹಸಿ ಮೆಣಸು ಅದರದ್ದು. ಆಮೇಲೆ ರಾತ್ರಿ ಮಧ್ಯರಾತ್ರಿವರೆಗೆ ಉರಿ. ಮಧ್ಯರಾತ್ರಿವರೆಗೆ ಅಲ್ಲ, ಮಾಣೆ ದಿನ ಇದ್ದು, ಕೈ ಎಲ್ಲ ಫುಲ್ ದಪ್ಪ. ಎಲ್ಲಿಗಾದ್ರೂ ಹಾಪಕ್ಕಿತ್ತ ಅದು ಇಲ್ಲ. ಅಲ್ಲಿ ಕುಂಬಳಕಾಯಿ ಹಲ್ವಾ ಮಾಡ್ತಿದ್ರು, ಕುಂಬಳಕಾಯಿ ಹಲ್ವಕ್ಕೆ ಕೈ ಇಟ್ಟದ್ದು, ಕುಂಬಳಕಾಯಿ ತುರಿತಾ ಇದ್ರು, ಮತ್ತೆ ಹೋಗಿ ಕೈ ಇಟ್ಟಿದ್ರು. ಅಂದ್ರೆ ಆ ಖಾರ ಕಡಿಮೆ ಮಾಡ್ಲಿಕ್ಕೆ ಎಂತೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಎಲ್ಲ ಟ್ರೈ ಮಾಡಿದ್ವಿ. ಬಟ್ ಆದ್ರೂ ಸಹ ನಮ್ಗೆ ಒಂದಿನ ಬೇಕಾಯ್ತು ಸುಧಾರಿಸ್ಕೊಳ್ಬೇಕಾದ್ರೆ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಸೊ ಈಗ ನಾನು ತರಕಾರಿ ಕಟ್ ಮಾಡ್ಲಿಕ್ಕೆ ನಾನು ವಹಿಸ್ಕೊಂಡೆ ಆಯ್ತಾ. ಸೊ ಈಗ ಫಸ್ಟಿಗೆ ನಾವು ಮ್ಯಾರಿನೇಟ್ ಅಲ್ಲ ಎಂತ ಮಾಡೋದು, ಈಗ ಅದು ಕಟ್ ಮಾಡುವ, ಪೇಸ್ಟ್ ಮಾಡು. ಪೇಸ್ಟ್ ಮಾಡ್ಲಿಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಪುದೀನ ಸಾಕ. ಪುದೀನ ಎಲೆ ತೆಗಿಬೇಕು, ಎಲೆ ದಂಟು ಬೇಡ. ದಂಟು ಬೇಡ. ಓಕೆ. ಸೊ ಈಗ ಫಸ್ಟಿಗೆ ಎಲೆ ಮಾತ್ರ ತೆಗೆದು ಸಪ್ರೇಟ್ ಮಾಡಿ ಇಟ್ಕೊಳ್ತೇವೆ, ಆಮೇಲೆ ಕಡೆ ಕಟ್ ಮಾಡ್ತೇವೆ. ನೋಡಿ ಇಷ್ಟ ಆಯ್ತು. ಈಗ ಒಂದು ಸ್ವಲ್ಪ ಬೇಕಂತೆ ಕಲರ್ ಬರ್ಬೇಕಾದ್ರೆ ಇದೀಗ ಫಸ್ಟ್ ತೊಳ್ಕೊಡು, ಇದ್ರಂಗೆ ಇದಿರುತ್ತೆ ಹೊಯ್ಗೆ ಎಲ್ಲ ಇರ್ತದಂತೆ. ಸೊ ಪುದೀನ ಸೊಪ್ಪು ಒಟ್ಟೆ ಆಯ್ತು. ಈಗ ತೊಳಿಬೇಕಂತೆ ಚಂದ ಮಾಡಿ. ಸೊಪ್ಪನ್ನ ಹಾಗೆ ತೊಳೆದು ಅದನ್ನ ಹಾಗೆ ತಿಪ್ಪಿ ಹಾಕಲ್ಲ, ತಿಪ್ಪಿ ಹಾಕಿದ್ರೆ ಕಟ್ ಮಾಡ್ಕೊಂಡು ಹೇಳಿಲ್ಲ ಇದು ಮಾಡೋಕ್ಕೆ, ಗ್ರೈಂಡ್ ಮಾಡೋಕ್ಕೆ. ಸೊ ಈಗ ಎಂತ ಮಾಡೋದು, ರುಬ್ಬೋದು. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಬಿ. ಹಸಿಮೆಣಸು ತೊಳಿಕಲ್ಲ, ಹಸಿಮೆಣಸು ಇವೇನ ಒಂದು ದಿನ ನಿದ್ರೆ ಕೆಡಿಸ್ಲಿಕ್ಕೆ ಕಾರಣ ಅದು. ಡೈರೆಕ್ಟ್ ಹಾಕ್ತಾಯ್ತಲ್ಲ. ಹಸಿಮೆಣಸು ಕೂಡ ಹೀಗೆ ಹಾಕಿ ಈಗ ಅದನ್ನ ಚಂದ ಮಾಡಿ ರುಬ್ಬೇಕು. ಕೆಳಗಡೆ ಕುತ್ಕೊಳ್ಳೋದಂದ್ರೆ ಆಗೋದಿಲ್ಲ. ನಮ್ಮ ಸಚಿನ್ ಅವರು ಈಗ ತಗ್ಗಿ ಬಗ್ಗೆ ಎಲ್ಲ ಕೆಲಸ ಮಾಡೋದು ಕಲ್ತಿದ್ದಾರೆ. ಅಲ್ದ ಅದಕ್ಕೆ ಮೊಸರೆಲ್ಲ ಹಾಕದ್ರ? ಮೊಸರು ಸ್ವಲ್ಪ ಗಟ್ಟಿಯಾಗಿತ್ತು. ಹಾ, ತರಕಾರಿ ಕಟ್ಟಿಂಗ್ ಆಯ್ತಾ, ಅದು ನಾನು ಮಾಡ್ತೇನೆ. ನಿಮಗೆ ಸಚಿನ ಕಟ್ ಮಾಡೋದು ನೋಡ್ಬೇಕಂತ ಇದ್ರೆ ಹೇಳಿ, ಅವನೇ ಮಾಡ್ತಾನೆ. ಇಲ್ಲ ನಾನು ಕಟ್ ಮಾಡ್ಬೇಕಂತ ಹೇಳಿದ್ರೆ ನಾನು ಮಾಡ್ತೇನೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಒಂದು 4 ಇರ್ಲಿ, ಸಣ್ಣ ಸಣ್ಣದು, ದೊಡ್ಡದಾದ 3. ನೋಡಿ ನಮ್ಮ ಅಣ್ಣ ಹೀರೋ ಬಂದವನೇ, ಹೀರೋ ನಮ್ಮ ಪ್ರವೀಣ. ಮತ್ತೆ ಹೇಳು ಮಚ್ಚ ಹೆಂಗಿದೆ? ಇವ್ರದ್ದು ಗೊತ್ತುಂಟ, ಇವರು ನಮ್ಮ ಪ್ರವೀಣ ಅಂತ, ನಮ್ಮ ಊರ್ ಬದಿಯವನೇ ಮಡಮಕ್ಕಿ ಅವರು. ಮತ್ತೆ ಮಚ್ಚ ಏನು ಮತ್ತೆ ಇವನು ಅಪ್ಪ ಮತ್ತು ಭಾರಿ ದೊಡ್ಡ. ನನ್ನ ಮೇಲೆ ಹಣೆ ಇಟ್ಟು. ಸೊ ನಾನು ಕಟ್ ಮಾಡೋದು ನೋಡಿ ಅವ್ನಿಗೆ ಗೊತ್ತಾಯ್ತು. ಅದಕ್ಕೆ ಈ ಚೂರಿ ಆಗುದಿಲ್ಲ ಅಂತ ಹೇಳಿ ನೋಡಿ ದೊಡ್ಡ ತಲವಾರು ಕೊಟ್ಟಿದ್ದಾನೆ. ಏನಂತ ಗೊತ್ತಾ, ಈರುಳ್ಳಿ ಇದು ಬ್ಲ್ಯಾಕ್ ಎಲ್ಲ ಬರ್ತದೆ ಬಣ್ಣ, ಅದನ್ನ ತಕ್ಕೊಂಡ್ಬೇಕಾ, ತೊಳ್ಕೊಳ್ಬೇಕು ಇನ್ ಕೇಸ್ ಏನಾದ್ರು ಇದ್ರೆ. ನೋಡಿ ನಮ್ಮ ಪ್ರವೀಣ ಎಷ್ಟು ಬಿಸಿ ಆಗಿದೆ ಅಂದ್ರೆ ಇದ್ರಲ್ಲಿ ಗೊತ್ತಾಗಿಲ್ಲ.
ಶುದ್ಧ ತುಪ್ಪ ಮನೆಯಲ್ಲಿ ರೆಡಿ ಮಾಡಿದ್ದು ಕಾಟದನದ್ದು ಒಳ್ಳೆ ಇರ್ತದೆ. ತುಪ್ಪದಲ್ಲಿ ಶ್ರೇಷ್ಠವಾದ ತುಪ್ಪ ಅಂತ ಹೇಳಿದ್ರೆ ಕಾಟದನದ್ದು. ಯಾಕಂತ ಹೇಳಿದ್ರೆ ಕಾಟ ಈಗೆಲ್ಲ ದೊಡ್ಡ ಎರ್ಸಿದನೆಲ್ಲ ಬಂದ್ಮೇಲೆ ಹಿಂಡಿ ಹಾಕುದು ಇದು ಹಾಕುದು, ಕಾಟದನೆಲ್ಲ ಮೆನ್ಕೊಂಡು ಬರುದು. ಮೆನ್ಕಣ್ಮ ಅದೇ ಎಕ್ಸ್ಟ್ರಾ ಇದು ಅದು ಇದೆಲ್ಲ ಹಾಕುದಿಲ್ಲ. ಹಾ ಕರೆಕ್ಟ್. ಮೊದ್ಲೆಲ್ಲ ನಾವು ಸಣ್ಣ ಇರುವಾಗ ಮನೇಲಿ ಅಕ್ಕಚ್ಚಿ ಅಂತ ಮಾಡ್ತಿದ್ವಿ, ಬೋರಿಗೆ ದನಕ್ಕಲ್ಲ. ಒಂದು ಅಕ್ಕಚ್ಚಿ ಸೊಪ್ಪು ಅಂತ ಬರ್ತಿತ್ತು ಅದು. ಮತ್ತೆ ಸಣ್ಣ ಇರೋತ್ತಿಗೆ ಭತ್ತ ಅಕ್ಕಿ ಮಾಡಿ ತೌಡು ಹಿಡ್ಕೊಂಡು ಬರ್ತಿದ್ರು. ಈಗ ಈಗ ಬೇಸಾಯ ಮಾಡುದಿಲ್ಲ, ಕರೆಕ್ಟ್. ಅದೆಲ್ಲ ಹಾಕಿ ಮಾಡ್ತಿದ್ರು. ಹಾಗಾಗಿ ಕಾಟದನದ್ದು ಒಳ್ಳೇದಾ? ಹಾಗಾಗಿ ಕಾಟದನದ್ದು ಒಳ್ಳೇದಂತ ಹೇಳುದಲ್ಲ. ಮತ್ತೆ ಈಗ ಚಿಕನ್ ಫಾರಂ ಅನ್ನು ಸಾಕಿ ಚಿಕನ್, ಊರಲ್ಲಿ ಸಾಕಿ ಚಿಕನ್ ಡಿಫ್ರೆನ್ಸ್ ಇದೆ. ಎಷ್ಟದು ತುಪ್ಪ? ಅಷ್ಟು ಬೇಕಾ? ತುಪ್ಪ ಹಾಕಿದೆ ಅಂದ್ರೆ ಅಣ್ಣ ಲೆಕ್ಕ ಇಲ್ಲ. ಕಾಟದನ ಅಂತ ಮಾತಾಡ್ತಾ ಫುಲ್ ಹಾಕಿದ್ದಾನೆ ಇಲ್ಲಿ. ಹಾ, ಎಂತ ಆಗ್ತಿದೆ? ಸ್ವಲ್ಪ ಚಕ್ಕೆ, ಕಾಳು ಮೆಣಸು, ಇದು ದೊಡ್ಡ ಇಲಾಚಿ ಅಂತ ಹೇಳ್ತೇನೆ, ಅದು ಸ್ವಲ್ಪ ಗಾಯಕಾಯಿ, ಅದನ್ನ ಸ್ವಲ್ಪ ಇದು ಮಾಡಿ ಕಿಡಿಸಿದ. ಓ, ಇದು ಅಡ್ಕತಾರ ಹೀಗೆ ಮಾಡಿ ಹಾಕುದು, ಇಡೀ ಹಾಕುದಲ್ಲ. ಇದು ಈಗ ಮಂಡ್ಯ ತೋಟದೆಲ್ಲ ಮಾಡಿದೆ. ಇದೊಂದು ಗಂಟಿದ ಬಾಕ್ಸ್ ಓಪನ್ ಮಾಡ್ದ, ಅದರಲ್ಲಿ ಈಗ ಹುಡುಕ್ತಾ ಇದ್ದೇನೆ. ನಿಧಿ ಹುಡುಕ್ತಿದ್ದ ಹಾಗೆ. ನೋ ಕಾಮೆಂಟ್ಸ್. ಎಂತ ಹುಡುಕ್ತಿದ್ದೆ? ಗರಂ ಮಸಾಲೆ, ಇಡೀ ಗರಂ ಮಸಾಲೆ ಇರ್ತದೆ. ಚಕ್ಕೆಯ? ಚಕ್ಕೆ ಎಲ್ಲ ಇತ್ತು. ಗೊತ್ತಿಲ್ಲಲ್ಲ ಇಲ್ಲ ನೋಡಿ. ಈರುಳ್ಳಿ ಹಾಕಬೇಕು ಫಸ್ಟಿಗೆ. ಅಂದರೆ ಈರುಳ್ಳಿ ಹಾಕೋ ಮೊದಲು ನಾವು ಬೇವಿನ ಸೊಪ್ಪೆಲ್ಲ ಹಾಕಿದ್ವಿ, ಗರಂ ಮಸಾಲ, ತುಪ್ಪ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು. ಈಗ ಹೇಳಪ್ಪ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಫ್ರೈ ಅಂದ್ರೆ ಸ್ವಲ್ಪ ಕಲರ್ ಬರೋ ಹಾಗೆ, ಚೂರು ಕಲರ್, ಸ್ವಲ್ಪ ಕಲರ್ ಬರುವ ಹಾಗೆ ಫ್ರೈ ಮಾಡಬೇಕು. ಫ್ರೈ ಮಾಡಿ ಆಮೇಲೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡೋದು. ಯಾಕಂತ ಹೇಳಿದ್ರೆ ಈರುಳ್ಳಿ ಎಲ್ಲ ಒಟ್ಟಿಗೆ ಬಾಯಿಗೆ ಸಿಗ್ತದೆ ಅಂತ, ಇಲ್ಲ ಅದು ಗ್ರೇವಿ ಆಗ್ತದಲ್ಲ. ಸ್ವಲ್ಪ ಕಲರ್ ಬರ್ಲಿ ಅಲ್ಲ, ಆಮೇಲೆ ಕಡೆ ಹಾಕೋದು. ಇಲ್ಲ, ಜಾಸ್ತಿ ಫ್ರೈ ಮಾಡ್ಲಿಕ್ಕಿಲ್ಲ. ಜಾಸ್ತಿ ಫ್ರೈ ಮಾಡಿದ್ರೆ ಬ್ರೌನ್ ಆಗ್ತದೆ. ನಾವು ಉಪ್ಪು ಕೋಳಿ ಎಲ್ಲ ಮಾಡಿದ್ರೆ ಅದನ್ನು ಫುಲ್ ಇದು ಮಾಡ್ಕೊಂತಾರೆ. ಫುಲ್ ಡ್ರೈ ಮಾಡಿಕೊಂಡು ಕೆಂಪಾಗೋ ತನಕ ಡ್ರೈ ಮಾಡ್ಕೊಂಡು ಎಲ್ಲ ಎಂತ ಫ್ರೈ ಮಾಡ್ಕೊಂಡು. ಮೆಣಸು ಹಾಕೊಳ್ಳುವ ಸ್ವಲ್ಪ. ಎಷ್ಟು ಒಂದು 3 ಖಾರ ಕಡಿಮೆ ಆಗಿದ್ದವರಿಗೆ ಸ್ವಲ್ಪ ಹಾಕೊಳ್ಳುವ ಅಂತ. ಆಯ್ತು. ಈಗ ಇನ್ನು ಇದನ್ನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡುದು. ಯಾವ್ದ್ರ ಮಾಡೋದಂದ್ರೆ ಮಸ್ಟರ್ಡ್ ಆಯಿಲ್ ಅಲ್ಲಿ ಮಾಡು. ಎಂತಕ್ಕದ? ಮಸ್ಟರ್ಡ್ ಆಯಿಲ್ ನಿಮ್ದು ರಿಫೈನ್ಡ್ ಆಯಿಲ್ಗಿಂತ ಒಳ್ಳೇದು. ಹೌದಾ? ನಿಂಗೆ ನಾರ್ತ್ ಅಲ್ಲೆಲ್ಲ ಮಸ್ಟರ್ಡ್ ಆಯಿಲ್ ಅಲ್ಲೇ ಮಾಡೋದು. ಮಸ್ಟರ್ಡ್ ಆಯಿಲ್ ಮಿಕ್ಸ್ ಮಾಡೋದಿಲ್ಲ. ನಾವು ಈಗ ಸನ್ಫ್ಲವರ್ ಆಯಿಲಿಗೆಲ್ಲ ಮಿಕ್ಸ್ ಮಾಡೋದು. ಆಬ್ವಿಯಸ್ಲಿ ಮಾಡಿರ್ಬೋದು, ಮಾಡ್ತೀನಿ ಇರ್ಬೋದು. ಪ್ಯೂರ್ ತೆಂಗಿನೆಣ್ಣೆ. ಸೊ ಈಗ ಫಸ್ಟಿಗೆ ಮಸ್ಟರ್ಡ್ ಆಯಿಲ್ ಅಲ್ಲಿ ಮಾಡುವ ಅಂತ ಅನ್ಕೊಂಡದ್ದು, ಆಮೇಲೆ ಕಡೆ ತೆಂಗಿನೆಣ್ಣೆಯಲ್ಲಿ ಮಾಡುವ ಅಂತ ಪ್ಲಾನ್ ಮಾಡಿದ್ವಿ. ಇದು ಮನೇಲಿ ಮಾಡಿದ್ದು, ಕಾಯಿ ಕೊಟ್ಟು. ಹೌದಾ? ಒಳ್ಳೆ ಪರಿಮಳ ಚಂದ ಅಲ್ಲ? ನಾ ಮೊದ್ಲಿಂದ ಚಂದ ಒಟ್ಟು ಚಂದ ಅಲ್ಲ? ಪ್ರವೀಣ ಇವತ್ತು ಚಂದ ಇದೆ, ನನ್ಗಿಂತ ಉದ್ದ ಇದೆ. ಅಲ್ಲ, ಅವನು ಆಗಳಿಕೆಲ್ಲ ಇದಂಗೆ ಅರ್ಧಂಬರ್ಧ ಹಿಂದಿ ಮಾತಾಡಿ ಕಾಂಪ್ರಮೈಸ್ ಇರ್ತಿದ್ದಲ್ಲ, ಹಿಂದಿ ಬರುತ್ತಂತ. ಯಾರು ಪಾನಿಪುರಿ ಇದಲ್ಲ ಅವನೇ. ಪಾನಿಪುರಿ ನಿಜವಾದ ಎಂತಿಗೆ ಹೇಳ, ರಪ್ಪರ್ ಬಗ್ಗೆ 2 ಪ್ಲೇಟ್ ತಿನ್ಕೊಂಡು. ಅಲ್ಲ, ಇಲ್ದಿರೋ ಉದ್ದ ಬಳಸ್ತಾ ಕಣ್ಕ ಪ್ಯಾಕೆಟ್ ಕೈ ಎಲ್ಲ ನೋಸರು ಆಗ್ತದೆ. ಇದರ ನಿತ್ತರಿಸೇ ಅಲ್ಲ. ಕ್ಯಾಟ್ರಿಂಗ್ ನಮ್ಗೆ ತರಕಾರಿ ಗಿರ್ಕಾರಿ ಕಟ್ ಮಾಡೋದು ಎಷ್ಟಾದ್ರು ಸಹ ಅಡ್ಡಿಲ್ಲ. ಬಡಿಸೋದಂದ್ರೆ ಕೈಯೆಲ್ಲ ಹೋಗಪ್ಪ ಪಾಕೆಟ್ ಎತ್ತಿ 2-3 ಸಾವಿರ 10,000 ಜನ ಪ್ಯಾಲೇಸ್ ಗ್ರೌಂಡ್. ಆಮೇಲೆ ಅದು ಕ್ಯಾಟ್ರಿಂಗ್ ನಾವು ಹೋಗ್ತಿದ್ದೆ, ಕ್ಯಾಟ್ರಿಂಗ್ ದೊಡ್ಡ ಕ್ಯಾಟ್ರಿಂಗ್ ಅದು. ನಮ್ಗೆ ನೀರೇ ಕೊಡು, ಉಪ್ಪು ಕೊಟ್ಟು ನೋಡಿಲ್ಲ. ನೀರ್ ಹಾಕುಕ ಅದೆಲ್ಲ ನಾವು ಬಡಿಸ್ತೀವಿ. ಆಗ ಇವ ಸ್ವಲ್ಪ ಸಣ್ಣಕ್ಕೆ ನಮ್ಗಿಂತ 4-5 ವರ್ಷ ಸಣ್ಣ. ಎಲ್ಲರೂ ಬೈಯೋದೆ ಪಾಪ ಇವ್ನಿಗೆ. ಇಲ್ಲ, ಇವನು ಅಣ್ಣ ಇದ್ದಿದ್ದಬ್ಬ, ಅಣ್ಣ ಪಟ್ಟ ಬೈಯೋದು. ಅಣ್ಣ ನಮ್ದು ಮೇಸ್ತ್ರಿ. ಅಣ್ಣ ಮೇಸ್ತ್ರಿ.
ಯಾರು ಗೊತ್ತಾಯ್ತಲ್ಲ, ನವೀನ್ ಶೆಟ್ಟಿ ಮಾಡಮಕ್ಕಿ. ಒಬ್ರು ಅರ್ಧ ಗಂಟೆ ಅಂತ ಹೇಳ್ರಪ್ಪ. ಏನಿಲ್ಲ ಒಂದು ನೇತಾಜಿ ಈ ತುಪ್ಪ ಹಾಕಿದ್ದಾನೆ ಅಣ್ಣ ಈಗ ಸೆಕೆಂಡ್ ರೌಂಡ್. ಈಗ ನಮ್ದು ಆಕ್ಚುಲ್ ಆಗಿ ಕೆಲಸ ಸ್ಟಾರ್ಟ್ ಆಗೋದು ಎಂತ, ಚಿಕನ್ ಮಾಡ್ಲಿಕ್ಕೆ. ಎಂತಾಗ್ತದೆ ಇದೀಗ ಬೆಳ್ಳುಳ್ಳಿ ಒಂದು ಸ್ವಲ್ಪ ಬುದ್ಧಿ ಆಗ್ಬೋದು ಎಂತ ಮಾಡ್ರು. ಬೆಳ್ಳುಳ್ಳಿ, ಜೀರಿಗೆ ಮತ್ತು ಸಾಸಿವೆ ಸ್ವಲ್ಪ ಹಾಕಿ ಹಾಕ್ತೇವೆ. ಯಾರು ಸೌತ್ ಇಂಡಿಯನ್? ಹೌದು, ನಮ್ಮ ಸೈಡಲ್ಲೆಲ್ಲ ಫಸ್ಟ್ ಇದು ಹಾಕಿ ಮಾತ್ರ ಪದಾರ್ಥ. ಬೇರೆ ಎಂತ ನೆಸಸರಿ ಇಲ್ಲ ಹಾಕ್ಬೇಕಂತ, ಬಟ್ ನಮ್ಗೆ ಅದು ಹಾಕಿದ್ರೆ ಒಂದು ಹಾಕಿದ ಒಂದು ಸಮಾಧಾನ. ಇದಕ್ಕೆ ಸಾಸಿವೆ, ಬೆಳ್ಳುಳ್ಳಿ ಒಂದು ಸ್ವಲ್ಪ ಸ್ವಲ್ಪ ಬೇವಿನ ಸೊಪ್ಪ, ಎಂತಾಗ್ತದೆ ಅದೇ ಗ್ರೈಂಡ್ ಮಾಡಿದ್ದ ಆನಿಯನ್ ಅನ್ನ ಹಾಕ್ತಾ ಇದ್ದೇವೆ. ಇದು ಸ್ವಲ್ಪ ಬೇಯಲಿ, ಇಲ್ಲದಿದ್ರೆ ಹಸಿ ವಾಸನೆ ಬರ್ತದೆ. ಹೀಗೆ ಕೊತ್ತ ಕುದಿಬೇಕಾಯ್ತಾ? ಹಾಗೆ ಎಂತ ಆಗ್ತದೆ, ಹಸಿ ಮುರಿ ಬಿಡ್ತದ. ಗೆರೆ ಸೂತ್. ಎಂತ ಗೀರೈಸ್ತದೆ? ಗೆರೆ ಸೂತ್ ಅಂದ್ರೆ ನೆನ್ಪು ಮಾಡು. ಇನ್ಕಮ್ ಹಿಂಗೆ ಇದು ಆಕ್ಚುಲಿ ಚೆನ್ನಾಗಿರೋ. ಈಗ ಚಿಕನ್ ಹಾಕೋದು ಅದಕ್ಕೆ. ನೋಡಿ ಬೇರೆ ಹೇಗೆ ಮಾಡಿದ್ದೆ, ಚಿಕನ್ ಅನ್ನ ಹಾಕಿದ್ವಿ ಹೋಟೆಲ್ ಅವನದು ಕೈ ಅಡಿಗೆ ಇವತ್ತೇ ತುಂಬುದು ಫಸ್ಟ್ ಟೈಮ್. ಹೆಂಗತ್ತೆ ಕಾಣಿತು. ಒಳ್ಳೆ ಇದ್ದೀರಿ, ಯಾರಿಗೆ ಹೇಳೋಕ್ಕಾಗಲ್ಲ. ಲಾಯ್ಕ್ ಐತೆ ಅಂತ ಹೇಳ್ತಾರೆ. ನೋ ವೇ, ಚಾನ್ಸೇ ಇಲ್ಲ. ಭಾರಿ ಲಾಯ್ಕ್ ಐತೆ. ಒಳ್ಳೆ ಇರು ಭಾರಿ ಲೈಕ್ ಆಯ್ತು ಅಂತ. ಇಲ್ಲ ಮನೆ ಗ್ಯಾಸ್ ಎಲ್ಲ ಹಾಕೋದು. ಇದ್ರೆ ಸ್ವಲ್ಪ ಬೇವು ಲೇಟ್ ಮಾಡಿ ಅಲ್ಲ ಗ್ಯಾಸ್ ಅಂದ್ರೆ ಬೇಗ ಬೇಯಿ. ಈಗ ಮಸಾಲೆ ಕುದೀತಿತ್ತು, ಆಗ ಕುದೀತಾ ಇತ್ತ ಅಂತ. ಈಗ ಗ್ರೀನ್ ಮಸಾಲೆ ಹಾಕಿದ್ದು. ಇವಾಗ ಕುದಿಯುತ್ತಿರುವ ಮಸಾಲೆಗೆ, ಚಿಕನಿಗೆ ಗ್ರೀನ್ ಮಸಾಲೆಯನ್ನ ಹಾಕಿದ್ದೇವೆ ಆಯ್ತಾ. ನೋಡಿ ಕುದೀತಾ ಉಂಟು, ಗೊತ್ತಾಗ್ಬೋದಾನೆ ಹಿಂಗೆ ಗೊಜ ಕೊತ್ತ ಹೋಮ್ ಮೇಡ್ ಮಸಾಲ. ಜೀರಿಗೆ ಮತ್ತು ಕೊತ್ತಂಬರಿ ಮಾತ್ರ. ಸ್ವಲ್ಪ ಗರಂ ಮಸಾಲೆ, ಹಚ್ಚಿ ಗರಂ ಮಸಾಲ ಪರಿಮಳಕ್ಕೆ ತಕ್ಕಂತೆ ಇಂದ ಮಾಡಿ ತಿರುಗಿಸ್ಬೇಕು. ಸೊ ಕೊನೆಯದಾಗಿ ಫೈನಲ್ ಟಚ್ ಅಪ್ ಎಂತ? ಕೊತ್ತಂಬರಿ ಸೊಪ್ಪು. ನೋಡಿ ಅಡ್ಗೆ ಆಗೋದ್ರಲ್ಲಿ ನನ್ ಜೋಶ್ ಎಲ್ಲ ಉಂಟಲ್ಲ ಜಾಸ್ತಿ ಆಗಿದೆ. ಚಿಕನ್ ರೆಡಿ ಆಗಿದೆ, ಒಳ್ಳೆ ಊಟ. ಕೊಚ್ಚಕ್ಕಿ ಅನ್ನ ಗ್ರೀನ್ ಚಿಕನ್. ನೋಡಿ ನವ ದಂಪತಿಗಳು ಒಟ್ಟಿಗೆ ಕೂತಿದ್ದಾರೆ. ಕ್ಯಾಮೆರಾ ಶೈ ಅಂತ ಆಯ್ತಾ, ಅದಕ್ಕೆ ಸಚಿನ್ ಹೇಳ್ತಿದ್ದ ಅವ್ರನ್ನ ಮಾತಾಡ್ಸಂತ. ಹೇಗಾಗಿದೆ ನಿಮ್ಮ ಹಸ್ಬೆಂಡ್ ಮಾಡಿದ್ದು? ಒಳ್ಳೇದಾಗಿದ? ಡೈಲಿ ಹೀಗೆ ಮಾಡಿ ಹಾಕ್ಲಿಕ್ಕೆ ಹೇಳಿ. ಹೆಂಗೆ ಆಯ್ತು ಫೋಟೋ ಮುಗಿತು. ಇನ್ನು ಅಡಿಗೆ ಕೋಣಿ ಮಾತಿಲ್ಲ ಮಚ್ಚ, ಹೆಂಗಾಯ್ತಾ? ಸೂಪರ್. ಸೊ ಊಟ ಮಾಡುವ, ನಾಳೆ ಸಿಕ್ಕುವ, ಬಾಯ್.